ಅದು ಭಾಗ್ಯ, ಅದು ಅದು ನಿಮ್ಮ ಹಾ ಹೇಳಿ. ಏನೂ ಇಲ್ಲ ಭಾಗ್ಯ, ನೀವು ಹೊರಡಿ. ಸೂಪರ್ ಬಂಗಾರಿ, ನಿನ್ ಧೈರ್ಯ, ನಿನ್ ಮಾತು ಎಲ್ಲ ಕೇಳ್ತಿದ್ರೆ ನೀನ್ ಈ ಭಾಗ್ಯನ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಆಗ್ತಿದೆ. ಅಮ್ಮ ಮಗಳ ಸಂಬಂಧದ ಮಧ್ಯೆ ಹುಳಿ ಹಿಂಡಕ್ ಬಂದವ್ರಿಗೆ ಸರಿಯಾಗಿ ಕಿವಿ ಹಿಂಡಿದ್ಯಾ. ಯಾರೋ ರೇಷ್ಮೆ ಸೀರೆ ಉಟ್ಕೊಂಡ್ರು ಅನ್ನೋ ಕಾರಣಕ್ಕೆ ಕಾಟನ್ ಸೀರೆ ಉಟ್ಟಿರೋ ಅಮ್ಮನ ಬಿಟ್ಟು ರೇಷ್ಮೆ ಸೀರೆ ಉಟ್ಟಿರೋಳನ್ನ ಯಾರು ಅಮ್ಮ ಅಂತ ಕರೆಯಲ್ಲ. ಅದು ಕೆಲವ್ರಿಗೀಗ ಅರ್ಥ ಆಗಿರ್ಬೋದು. ಬಳ್ಳಿ ಮರಕ್ಕೆ ಹಬ್ಕೊಂಡ ತಕ್ಷಣ ಆ ಬಳ್ಳಿ ಮರಕ್ಕೆ ಸೇರಿದ್ದು ಅಂತ ಮರ ಅನ್ಕೊಂಡ್ಬಿಟ್ರೆ ಅದು ಮರದ ಮೂರ್ಖತನ. ಬಳ್ಳಿ ಯಾವತ್ತಿದ್ರು ಅದನ್ನ ಹೆತ್ತು ಹೊತ್ತು ಎದೆಗಪ್ಕೊಂಡು ಸಾಕಿರೋ ಭೂಮಿಗೆ ಸ್ವಂತ. ನನ್ ಕರಳ್ ಬಳ್ಳಿ ಯಾವತ್ತಿದ್ರು ನನಗೆ ಸ್ವಂತ. ಬಂಗಾರಿ, ನೀನು ನನ್ನ ಮಗಳು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು. ಈಗ ನೀನು ಇಷ್ಟೆಲ್ಲ ಸರಿಯಾಗಿ ವಾಪಸ್ ಕೊಟ್ಮೇಲೆ ಬೇರೆಯವ್ರಿಗೂ ಅರ್ಥ ಆಗಿರುತ್ತೆ ಅನ್ಸುತ್ತೆ ನೀನು ಈ ಭಾಗ್ಯನ್ ಮಗಳು ಅಂತ. ಬಾ ಮಗಳು, ನಮ್ಮನೆಗೆ ಹೋಗೋಣ. ಈ ತಂದಿ ಭಾಗ್ಯನ್ ಮಗಳು ಸೋತೆ. ತಂದಿ ನಿನ್ ಮಗಳು ಅಲ್ಲ, ತಾಂಡವ್ ನಿನ್ ಗಂಡ ಅಲ್ಲ. ಈ ತಂದಿ ಭಾಗ್ಯನ್ ಮಗಳು ತಂದಿ ಏನಿದ್ರು ಭಾಗ್ಯನ್ ಮಗಳು ನಿನ್ ಮಗಳಲ್ಲ. ಶ್ರೇಷ್ಠ, ನೀನ್ ಸೋತೆ ಕಡೆ, ನೀನ್ ಸೋತೆ. ನಿನ್ ಕೈಲಿ ಏನು ಆಗಲ್ಲ, ನೀನ್ ಸೋತೆ ಕಡೆ. ಭಾಗ್ಯ ಗೆಲ್ತಾ ಹೋದಷ್ಟು ನಾನು ಸೋಲ್ತಾ ಹೋಗ್ತೀನಿ, ಅವಳು ಪಡ್ಕೊಳ್ಳೋಷ್ಟು ನಾನು ಕಳ್ಕೊಳ್ತಾ ಹೋಗ್ತೀನಿ. ನಾನು ಸೋಲಲ್ಲ, ಅವಳ ಏನು ಪಡ್ಕೊಳಕ್ ಬಿಡಲ್ಲ. ನಾನೆಲ್ಲಾನು ಹಾಳು ಮಾಡ್ತಾ ಹೋಗ್ತೀನಿ. ಹಲೋ, ಅದು ಆಫೀಸಲ್ಲಿ ಇದ್ದಾರಾ? ನಾನು ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡಬೇಕು. ಅದು ಭಾಗ್ಯನ ಬಗ್ಗೆ. ನಾನು ಈಗಲೇ ಹೊರಡ್ತಾ ಇದ್ದೀನಿ. ಅಂಕಲ್, ನೀವ್ ಯಾರ ಬಗ್ಗೆ ಬೇಕಾದ್ರೂ ಮಾತಾಡಿ, ಆದ್ರೆ ಅವ್ರ ಬಗ್ಗೆ ಮಾತ್ರ ಬೇಡ. ತನ್ಮಯ್ನ ಅವ್ರ ಪಪ್ಪನ ಬಗ್ಗೆ ಕೇಳಿದಾಗ ಅವನು ಆರಾಮಾಗೆ ತಗೊಳ್ತಾನೆ ಅನ್ಕೊಂಡೆ, ಆದರೆ ಹಾಗಾಗ್ಲಿಲ್ಲ. ಅವನು ಕೋಪ ಮಾಡ್ಕೊಂಡ. ನಮ್ಮಪ್ಪ ಸರಿ ಇಲ್ಲ, ಅವ್ರು ಮೋಸಗಾರ ಅಂತೆಲ್ಲ ಹೇಳ್ದ. ಹೀಗಿರುವಾಗ ಅವನು ಅವ್ರ ಜೊತೆ ಇರೋದಕ್ಕೆ ಒಪ್ಪೋದಿಲ್ಲ. ಆ್ಯಂಡ್ ತನ್ವಿಗೆ ಅವಳ ಡ್ಯಾಡ್ ಅವಳ ಜೊತೆ ಬಂದರೆ ಅವಳಿಗೇನು ತೊಂದರೆ ಆಗಲ್ಲ. ಯಾಕೆಂದರೆ ಈಗಷ್ಟೇ ಅವಳು ಅವ್ರ ಜೊತೆ ಇದು ಬಂದಿದ್ದಾಳೆ. ನಿಮ್ಮಪ್ಪ ನಿಮ್ಮ ಜೊತೆ ಬಂದಿರೋದಕ್ಕೆ ಓಕೆನಾ ಅಂತಂದರೆ ಅವಳು ಪಕ್ಕಾ ಓಕೆ ಅಂತಾಳೆ. ಈಗ
ಮೇನ್ ಸ್ಟ್ಯಾಂಡ್ ಇರೋದು ಭಾಗ್ಯ ಅವ್ರದ್ದು. ಹೇಗೆ ಹೇಳಿ, ಅಲ್ಲ ಅವ್ರೇನಾದ್ರು ತಪ್ಪು ತಿಳ್ಕೊಂಡ್ಬಿಟ್ರೆ ಅಥವಾ ಇದನ್ನ ಆರಾಮಾಗಿ ತಗೊಳ್ದೆ ಇರಿಟೇಟ್ ಆಗ್ಬಿಟ್ರೆ? ಅಲ್ಲ ನಾನ್ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕು? ನೇರವಾಗಿ ಭಾಗ್ಯ ಅವ್ರ ಹತ್ರ ಹೋಗಿ ಕೇಳ್ತೀನಿ, ಅವ್ರು ಓಕೆ ಆದ್ರೆ ಓಕೆ ಅಂತಾರೆ, ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಅಂತಾರೆ. ಆದ್ರೂ ಇದನ್ನ ಅವರಲ್ಲಿ ಹೇಗೆ ಹೇಳಿ? ನಾನು ಈ ಕನ್ಫ್ಯೂಷನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಅದೇವ್ರೆ, ಮೇ ಐ ಕಮ್ ಇನ್? ಓ ಶ್ರೇಷ್ಠ, ಕರೆಕ್ಟ್ ಟೈಮ್ ಬಂದಿದ್ದೀರಾ. ಬನ್ನಿ ಬನ್ನಿ, ಪ್ಲೀಸ್ ಟೇಕ್ ಯೂರ್ ಸೀಟ್. ಯಾಕಾದೇವ್ರೆ, ಏನಾಯ್ತು? ನಾನು ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೆ. ಆ ಕನ್ಫ್ಯೂಷನ್ಗೆ ಆನ್ಸರ್ಸ್ನ ಯಾರ ಹತ್ರ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ದೇವ್ರನ್ನ ಕರೆಕ್ಟ್ ಟೈಮ್ಗೆ ನಿಮ್ಮನ್ನ ಕಳಿಸ್ತಾ ನೋಡಿ. ಓಹ್, ತುಂಬಾ ದೊಡ್ಡ ಕಾನ್ಫ್ಯೂಷನ್. ಏನ್ ಕನ್ಫ್ಯೂಷನ್ ಅಂತ ಹೇಳಿ? ಅದು ಭಾಗ್ಯ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯ. ಭಾಗ್ಯನಿಗೆ ಸಂಬಂಧಪಟ್ಟಿರೋದಾ? ಏನದು? ಅದೇನು ಅಂತ ಬೇಗ ಹೇಳಿ. ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಬೇಗ ಹೇಳಿಲ್ಲ ಅಂದ್ರೆ ನನಗೆ ಟೆನ್ಷನ್ ಆಗತ್ತೆ. ಶ್ರೇಷ್ಠ, ಏನೂ ಇಲ್ಲ, ನಾನು ಭಾಗ್ಯ ಮತ್ತೆ ಅವ್ರ ಎಕ್ಸ್ ಹಸ್ಬೆಂಡ್ನ ಪ್ಯಾಚ್ ಅಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಸ್, ಹೌದು. ಭಾಗ್ಯ ಅವರು ಅವ್ರ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಲೈಫ್ ಪಾರ್ಟ್ನರ್ ಬೇಕು. ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಅಲ್ಲ ದೇವ್ರೆ, ಇದಕ್ಕಿದ ಹಾಗೆ ನಿಮ್ಗೆ ಯಾಕೆ ಈ ತರ ಥಾಟ್? ಪಾಪ ಭಾಗ್ಯ ತುಂಬಾ ಓದಾಡ್ತಾ ಇದ್ದಾರೆ, ಅದನ್ನ ನನ್ನ ನೋಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಪ್ಲಾನ್ ಮಾಡಿದೆ. ಭಾಗ್ಯನ್ ಲೈಫಲ್ಲಿ ಸಣ್ಣ ಪ್ರಾಬ್ಲಮ್ ಆದ್ರೆ ಸಾಕು, ಶುರುವಾಯ್ತು ಗೋಳು. ಅಲ್ಲ, ಅಂಥದ್ದೇನ್ ಮ್ಯಾಜಿಕ್ ಮಾಡಿದಳ ಆ ಮನೆ ಹಾಳಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಹೆಲ್ಪ್ ಬೇಕು ಅಂತ ಕೇಳ್ತಾ ಇದ್ದೀನಿ, ಓಕೆನಾ? ಏನು ಯೋಚನೆ ಮಾಡ್ತಿರ್ಲಿಲ್ಲ. ಓಕೆ ಓಕೆ. ಆಕ್ಚುಲಿ ಶ್ರೇಷ್ಠ, ನಾನು ಇದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ನನ್ನಿಂದ ಏನು ಹೇಳ್ತಿದ್ದೀರಾ? ಎಸ್, ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಅವತ್ತು ನೀವು ಬಂದು ರೂಮರ್ಸ್ ಬಗ್ಗೆ ಹೇಳಿರ್ಲಿಲ್ಲ ಅಂತಂದ್ರೆ ಇದೆಲ್ಲ ಸಾಧ್ಯ ಆಗ್ತಾನೆ ಇರಲಿಲ್ಲ. ನೀವು ಹೇಳಿದ ವಿಷಯ ಇನ್ಯಾವುದಕ್ಕೂ ಲೀಡ್ ಆಯ್ತು, ಅಲ್ಲಿಂದ ಇಲ್ಲಿಗೆ. ಐ ಆಮ್ ವೆರಿ ಹ್ಯಾಪಿ ಶ್ರೇಷ್ಠ. ಬಟ್ ವಿಷಯ ಏನು ಅಂತಂದ್ರೆ, ಭಾಗ್ಯ ಎಕ್ಸ್ ಹಸ್ಬೆಂಡ್ ಯಾರು, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ಏನು ನನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಇನ್ಫಾರ್ಮೇಶನೇ ಇಲ್ಲ. ನೀವು ಭಾಗ್ಯ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರ ಎಕ್ಸ್ ಹಸ್ಬೆಂಡ್ ಬಗ್ಗೆ ತಿಳ್ಕೊಂಡು ನೀವು ನನಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಓಹೋ, ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ಆದ್ರೆ ಏನಾದ್ರೆ? ಆದ್ರೆ ಆದಿ ಅವರೇ, ಇನ್ ಕೇಸ್ ಭಾಗ್ಯ ಅವ್ರ ಎಕ್ಸ್ ಹಸ್ಬೆಂಡ್ಗೆ ಮದ್ವೆ ಆಗ್ಬಿಟ್ಟಿದ್ರೆ, ಅವ್ರ ಮದ್ವೆ ಆಗಿ ಖುಷಿಯಾಗಿ ಜೀವನ ಲೀಡ್ ಮಾಡ್ತಿದ್ರೆ, ಅಥವಾ ಆದಿ ಅವರೇ ಇನ್ನೊಂದು ಮದ್ವೆ ಆಗೋದಕ್ಕೋಸ್ಕರನೇ ಭಾಗ್ಯನ ಬಿಟ್ಟಿದ್ರೆ, ಇನ್ ಕೇಸ್ ನಾವ್ ಭಾಗ್ಯನ್ ಬಗ್ಗೆ ಹೋಗಿ ಅವ್ರ ಹತ್ರ ಕೇಳಿದಾಗ ಅವ್ರ ಲೈಫಲ್ಲಿ ಇನ್ಮೇಲೆ ಭಾಗ್ಯನ್ ಜಾಗ ಇಲ್ಲ ಅಂದ್ಬಿಟ್ರೆ? ಅವನೊಬ್ಬ ಲೂಸರ್ ಅಲ್ವಾ, ಆ ತರ ಹೇಳೋಕ್ ಚಾನ್ಸಸ್ ಇದೆ. ಯಾಕೆಂದ್ರೆ ಅವನ ಬಗ್ಗೆ ಕೇಳಿದಾಗೆಲ್ಲ ಎಲ್ಲರೂ ಅವ್ನು ಮೋಸ ಮಾಡ್ದ ಅಂತ ಹೇಳ್ತಾರೆ ಹೊರತು ಒಳ್ಳೇದ್ ಮಾಡ್ದ ಅಂತ ಯಾರು ಹೇಳಲ್ಲ. ಅಂದಮೇಲೆ ಆ ಇಡಿಯಟ್ ಆ ತರ ಮಾಡಿರ್ಬೋದು. ಅಲ್ಲ ಶ್ರೇಷ್ಠ, ಅವನೇ ಒಬ್ಬ ದೊಡ್ಡ ಲೂಸರ್. ಅವನೇನಾದ್ರೂ ಒಂದ್ ವೇಳೆ ಮದ್ವೆ ಆಗಿದ್ರೆ, ಅವನ ಮದ್ವೆ ಆಗಿದಾಳಲ್ಲ ಅವಳು ಇನ್ನೂ ದೊಡ್ಡ ಲೂಸರ್. ಅಂತ ಮೋಸಗಾರನ ಮದ್ವೆ ಆಗಿರೋಳು ಅವಳೊಬ್ಬ ದೊಡ್ಡ ಮೋಸಗಾರ. ಅದೇವ್ರೆ, ನಂಗೆ ಒಂದು ಸ್ವಲ್ಪ ಕೆಲಸ ಇದೆ. ಶ್ರೇಷ್ಠ, ಶ್ರೇಷ್ಠ, ಭಾಗ್ಯ ಅವ್ರ ಎಕ್ಸ್ ಹಸ್ಬೆಂಡ್ಗೆ ಮದ್ವೆ ಆಗ್ಬಿಟ್ಟಿದ್ರೆ, ಅವ್ರ ಮದ್ವೆ ಆಗಿ ಖುಷಿಯಾಗಿ ಜೀವನ ಲೀಡ್ ಮಾಡ್ತಿದ್ರೆ,
ಅಥವಾ ಅದೇ ಅವರೇ ಇನ್ನೊಂದು ಮದ್ವೆ ಆಗೋದಕ್ಕೋಸ್ಕರನೇ ಭಾಗ್ಯನ ಬಿಟ್ಟಿದ್ರೆ, ಇನ್ ಕೇಸ್ ನಾವ್ ಭಾಗ್ಯನ್ ಬಗ್ಗೆ ಹೋಗಿ ಅವ್ರ ಹತ್ರ ಕೇಳಿದಾಗ ಅವ್ರ ಲೈಫ್ ಅಲ್ಲಿ ಇನ್ಮೇಲೆ ಭಾಗ್ಯನ್ ಜಾಗ ಇಲ್ಲ ಅಂದ್ಬಿಟ್ರೆ? ಗೆಳತಿ ಹೇಳಿದ ಹಾಗೆ ಭಾಗ್ಯ ಅವರು ಅವ್ರ ಲೈಫ್ ಪಾರ್ಟ್ನರ್ ಇಲ್ಲದೆ ತುಂಬಾ ಒದ್ದಾಡ್ತಾ ಇದ್ದಾರೆ. ಅವ್ರ ಜೊತೆ ನಿಲ್ಲೋಕೆ, ಅವ್ರ ಡಿಸಿಷನ್ಸ್ಗೆ ಸಪೋರ್ಟ್ ಮಾಡಕ್ಕೆ ಒಬ್ರು ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಶ್ರೇಷ್ಠ ಹೇಳಿದಾಗೆ ಭಾಗ್ಯ ಎಕ್ಸ್ ಹಸ್ಬೆಂಡ್ಗೆ ಆಲ್ರೆಡಿ ಮದುವೆ ಆಗಿದ್ರೆ ಏನ್ ಮಾಡೋದು? ಅಲ್ಲ, ಇದ್ರ ಬಗ್ಗೆ ಕನ್ಫರ್ಮೇಶನ್ ಯಾರ ಹತ್ರ ಕೇಳೋದು? ಪದೇ ಪದೇ ಗೆಳತಿ ಹತ್ರ, ಶ್ರೇಷ್ಠ ಹತ್ರ ಕೇಳೋಕ್ಕೂ ಆಗಲ್ಲ. ಪದೇ ಪದೇ ಕೇಳಿದ್ರೆ ಅವ್ರು ಏನು ಅಂತ ತಿಳ್ಕೊಳಲ್ಲ. ಹಾಗಂತ ಯಾರ್ಯಾರ ಹತ್ರ ಕೇಳೋಕ್ಕೂ ಆಗಲ್ಲ. ಹಾಗೆ ಕೇಳಿದ್ರೆ ಗಾಸಿಪ್ ಇನ್ನೂ ಜಾಸ್ತಿ ಆಗುತ್ತೆ. ಏನ್ ಮಾಡೋದು? ಹಾ, ಯಾರ್ಯಾರ ಹತ್ರನೂ ಯಾಕೆ ಕೇಳಬೇಕು? ಭಾಗ್ಯ ಅವ್ರ ಹತ್ರನೇ ಕೇಳ್ಬೋದಲ್ಲ. ಇದಕ್ಕೆಲ್ಲ ಸರಿಯಾದ ಉತ್ತರ ಭಾಗ್ಯ ಅವರೇ ಕೊಡ್ಬೋದು. ಸರಿ ತನ್ಮಯ್, ನಾನು ಇನ್ನು ಹೊರಡ್ತೀನಿ. ಬಾಯ್. ಅಂಕಲ್ ಬನ್ನಿ ಮನೆ ಒಳಗಡೆ. ಬೇಡ ತನ್ಮಯ್, ಆಫೀಸ್ಗೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ. ಓಕೆ, ಬಾಯ್. ಬಾಯ್. ಅಯ್ಯೋ, ನಾನು ಭಾಗ್ಯನ ಹತ್ರ ಮಾತಾಡ್ಬೇಕಾಗಿತ್ತಲ್ಲ, ನಾನು ಯಾಕೆ ಬರಲ್ಲ ಅಂತ ಹೇಳ್ಬಿಟ್ಟೆ. ಈಗಲೇ ಹೋಗಿ ಸತ್ಯ ಏನು ಅಂತ ತಿಳ್ಕೊತೀನಿ. ಎಸ್. ಭಾಗ್ಯ ಅವ್ರು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಂಕಲ್, ನೀವೇ ನಿನ್ನೆ ಅವಾಗ್ಲೇ ಬನ್ನಿ ಅಂದೆ, ಬರ್ಲೇ ಇಲ್ಲ. ತನ್ಮಯ್, ನಾನು ನಿನಗೆ ಸರಿಯಾಗಿ ಬಾಯ್ ಹೇಳಿಲ್ವಲ್ಲ, ಅದಕ್ಕೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸೋ ಸ್ವೀಟ್ ಆಫ್ ಯು ಅಂಕಲ್. ಬೈ. ಇವನ್ ಬೇರೆ ಬಾಯ್ ಹೇಳ್ಬಿಟ್ನಾ, ಇನ್ನೂ ಹೋಗ್ಲಿಲ್ಲ ಅಂದ್ರೆ ಸರಿ ಹೋಗಲ್ಲ. ಓಕೆ ತನ್ಮಯ್, ಬಾಯ್ ಬಾಯ್. ಆದಿಯವ್ರೆ, ಏನೋ ಮಾತಾಡ್ಬೇಕು ಅಂತ ಕರೆಸ್ಬಿಟ್ಟು ಹೀಗೆ ಸುಮ್ಮನೆ ಕೂತಿದ್ದೀರಲ್ಲ. ಅಲ್ಲ, ನೀವ್ ಏನು ಹೇಳಲಿಲ್ಲ ಅಂದ್ರೆ ನಾನು ಏನು ಅಂತ ಅನ್ಕೋಬೇಕು? ಅದು ಭಾಗ್ಯ, ಅದು ನಿಮ್ಮ ಹಾ, ಹೇಳಿ. ಏನೂ ಇಲ್ಲ ಭಾಗ್ಯ, ನೀವು ಹೊರಡಿ. ಹಾ, ಯಾ ಪ್ಲೀಸ್.